ಈಗ ಇಲ್ಲಿ ನೀವು ಹೇಳಿದ್ರಿ ಯು ಜಿ ಇದೆ, ಪಿ ಜಿ ಇದೆ, ಪಿ ಎಚ್ ಡಿನೂ ಇದೆ ಹೌದು. ನಮ್ಮ ಅರಣ್ಯ ಮಹಾವಿದ್ಯಾಲಯದಲ್ಲಿ. ಇವರಿಗೆ ಅವಕಾಶಗಳ ಬಗ್ಗೆ ಮಾಹಿತಿ ಕೊಡಿ ಸರ್. ಇವರಿಗೆ ಆ್ಯಕ್ಚುಲಿ ಅವಕಾಶಗಳು ಅದನ್ನು ನಾನು ಒಂದು ಕ್ಯಾಟಗರಿ ಇದರಲ್ಲಿ ಹೇಳ್ಬೋದು. ಅಂದರೆ ಅರಣ್ಯ ಇಲಾಖೆಯಲ್ಲಿ ಅವಕಾಶಗಳಿದೆ, ಹಾಗೆ ಹೈಯರ್ ಸ್ಟಡೀಸ್ಗೆ ಹೋಗ್ತಕ್ಕಂಥದ್ದು, ಇಂಡಸ್ಟ್ರೀಸಲ್ಲಿ ಹೋಗ್ತಕ್ಕಂಥದ್ದು, ಮತ್ತು BSc ಫಾರೆಸ್ಟ್ರಿ ನೀವು ಮುಗಿಸಿದ್ರೆ ಸ್ಟೇಟು ಮತ್ತು ನ್ಯಾಷನಲ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ನೀವು ಎಲಿಜಿಬಲ್ ಇದೆ. ಎಲ್ಲ ಮಕ್ಕಳು ಅದಕ್ಕೆ ಎಲ್ಲ ಇದಕ್ಕೆ ಅರ್ಹತೆ ಇದೆ, ಎಲ್ಲ ಒಂದು ಪೋಸ್ಟ್ಗಳಿಗೂ ಅರ್ಹತೆ ಇದೆ. ಹಾಗೆಯೇ ಇಂಡಸ್ಟ್ರೀಸಲ್ಲಿ ಇದು ಅಪಾರ್ಚುನಿಟೀಸ್ ಇದೆ, NGOಗಳಲ್ಲಿ ಅಪಾರ್ಚುನಿಟೀಸ್ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ನಮ್ಮ ಈಗ ಅರಣ್ಯಶಾಸ್ತ್ರ ಓದಂಥ ವಿದ್ಯಾರ್ಥಿಗಳಿಗೆ 50% ರಿಸರ್ವೇಶನ್ ಇದೆ ಎಲ್ಲ ಹುದ್ದೆಗಳಲ್ಲಿ. ಡೆಪ್ಯೂಟಿ RFO, RFO, ACF ಮತ್ತು IFS ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರಲಿಕ್ಕೂ ಅವರು ಎಲಿಜಿಬಲ್ ಇದ್ದಾರೆ. ಈಗ 2012ರಿಂದ ಇಲ್ಲಿವರೆಗೆ ಸುಮಾರು ರಿಕ್ರೂಟ್ಮೆಂಟ್ ಆಗಿ ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳು ಭರ್ತಿಯಾಗಿವೆ. ಈಗ 3-4 ವರ್ಷದಲ್ಲಿ ಯಾವುದೇ ಒಂದು ಕಾಲ್ಫಾರ್ ಆಗಿಲ್ಲ. ಹಾಗಾಗಿ ಎಲ್ಲೊಂದು ಸ್ವಲ್ಪ ಅಂದರೆ ಈಗೇನು ಅವಕಾಶಗಳು ಅರಣ್ಯ ಇಲಾಖೆಯಲ್ಲಿ ಕಡಿಮೆ ಆಗಿದೆ, ಅವಕಾಶಗಳು ಕಡಿಮೆ ಆಗಿದೆ. ಬಟ್ ಪೋಸ್ಟ್ಗಳಿದಾವು, ಇನ್ನೂ ಅಡ್ವರ್ಟೈಸ್ಮೆಂಟ್, ಅದಕ್ಕೆ ಸರ್ಕಾರ ಪೋಸ್ಟ್ಗಳನ್ನ ಕರಿಬೇಕು. ಅದನ್ನೇ ನಂಬ್ಕೊಂಡು ವಿದ್ಯಾರ್ಥಿಗಳು ಹೇಳೋದು. ಈಗ ಏನಾಗಿದೆ ಅಂದರೆ, ನನ್ನ ಅಂದ್ರೆ ಬಂದಂಥ ಮಾಹಿತಿ ರಾಜ್ಯದಲ್ಲಿ ಪೋಷಕರು ಅರಣ್ಯ ಮಹಾವಿದ್ಯಾಲಯ ಅರಣ್ಯಶಾಸ್ತ್ರ ಮುಗಿಸ್ಬಿಟ್ರೆ ಅವ್ರು RFO ಆಗ್ತಾರೆ, ಡೆಪ್ಟಿ RFO ಆಗ್ತಾರೆ ಅಂತಕ್ಕಂಥದ್ದು ಎಲ್ಲರ ತಲೆಯಲ್ಲಿದೆ. ಈಗ ಆ ಥರದ್ದು ಹಂಗೆ ಇಟ್ಕೋಬೇಡಿ. ನಾನು ವಿದ್ಯಾರ್ಥಿಗಳಿಗೆ ಹೇಳೋದೇ ಆಯ್ತಾ, ಮೊದಲು ಆಯಿತು ಎಲ್ಲ ರಿಕ್ರೂಟ್ಮೆಂಟ್ಸ್ ಆಯಿತು, ಬಟ್ ಈಗ ನಂಬರ್ ಆಫ್ ಪೋಸ್ಟ್ ಕಡಿಮೆ ಇದೆ, ಅಲ್ಲಿ ಅರಣ್ಯ ಇಲಾಖೆನೇ ಮುಖ್ಯ ಅಂತ ನೀವು ಆ ಥರ ನಂಬ್ಕೊಂಡು ಬರಬೇಡಿ ಸರ್. ಈಗ ಉದ್ಯೋಗದ ಬಗ್ಗೆ, ಅವರ ಅವಕಾಶಗಳ ಬಗ್ಗೆ ನೀವು ಒಂದಷ್ಟು ಮಾಹಿತಿ ಕೊಟ್ರಿ. ಹೌದು. ಈಗ ನಮ್ಮ ದೇಶದಲ್ಲಿ ಯುವಕರು ಜಾಸ್ತಿ ಇದ್ದಾರೆ ಸರ್. ನಮ್ಮ ದೇಶ ನಡಿಬೇಕಂದ್ರೆ ಯುವಕರು ಮೇಯ್ನು. ಯುವಕರು ಈ ಪರಿಸರ ಸಂರಕ್ಷಣೆಯಲ್ಲಿ ಅವರ ಮಹತ್ವ ಯಾವ ರೀತಿ ನೀವು ಹೇಳ್ತೀರಾ ಸರ್? ಯುವಕರಿಗೆ ಪರಿಸರ ಸಂರಕ್ಷಣೆಯಲ್ಲಿ ಬಹಳ ಮುಖ್ಯವಾದಂಥ ಒಂದು ಪಾತ್ರ. ಯಾಕೆ ಅಂದರೆ, ಈಗ ನೀವು ನೋಡಿರ್ಬೋದು, ನಮ್ಮದು ಒಂಥರ ಏನು ಈಗ ಮಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತ ನಾನು ಹೇಳ್ತೀನಿ, ಲಕ್ಸುರಿ ಲೈಫ್ ಕಡೆಗೆ ನಮ್ಮ ಯುವ ಪೀಳಿಗೆಗೆ ಹೋಗ್ತಾ ಇದೆ. ಎಲ್ಲ ವ್ಯವಸ್ಥೆಗಳು ಬೇಕು, ಎಲ್ಲ ಫೆಸಿಲಿಟೀಸು ಬೇಕು, ಎಲ್ಲ ಇದು ಬೇಕು ಅಂತಕ್ಕಂಥದ್ದು ಮನಸ್ಥಿತಿ. ಬಟ್ ಅದರಿಂದ ಪರಿಸರದ ಮೇಲೆ ಎಷ್ಟು ಒತ್ತಡ ಬೀಳ್ತಾ ಇದೆ. ಈಗ ನಾನು ಉದಾಹರಣೆಗೆ, ಮೊದಲೆಲ್ಲ AC-ಗಳನ್ನ ಇವನ್ನೆಲ್ಲ ನಾವು ಎಲ್ಲಿ ಬಹಳ ಕಡಿಮೆ ಮಾಡ್ತಾ ಇತ್ತು. ಈಗ ಎಲ್ಲರಿಗೂ AC ಕ್ಲಾಸ್ ರೂಮ್ಸ್ ಬೇಕು, AC ಫೆಸಿಲಿಟೀಸ್ ಬೇಕು, ಎಲ್ಲ AC. ಬಟ್ ಆ AC ಇದನ್ನ ಮಾಡೋದ್ರಿಂದ ಪರಿಸರದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥದ್ದು. ಹಾಗೇನೆ ಈಗ ನೀವು ಇನ್ನೊಂದು ಮುಖ್ಯವಾದಂಥದ್ದು, ಮೊದಲೆಲ್ಲ ನಾವು ವಿದ್ಯಾರ್ಥಿಗಳಿದ್ದಾಗ ನಡ್ಕೊಂಡು ನಾವು ಸ್ಕೂಲ್ಗೆ ಕಾಲೇಜಸ್ಗೆ ಹೋಗ್ತಾ ಇದ್ವಿ. ಸೈಕಲ್ ಬಂದಿದ್ದು ಯಾವಾಗ ಅಂದ್ರೆ, ನಾವೆಲ್ಲೋ ಹೈಸ್ಕೂಲಲ್ಲಿ SSLC ಏನೋ 9ನೇ ಇದ್ದಾಗ ಅವಾಗ ಸೈಕಲ್ಗಳು ನಮಗೆ ಅದೇ ಒಂದು ದೊಡ್ಡ ಇದು. ಈಗೆಲ್ಲ ಕಾರು, ಬೈಕು, ಅದರಿಂದ ಎಷ್ಟು ಎಮಿಷನ್ಸ್ ಆಗುತ್ತೆ, ಎಷ್ಟು ಫಾಸಿಲ್ ಫ್ಯೂಯಲ್ನ ನಾವು ಮಾಲಿನ್ಯ ಆಗ್ತಾ ಇದೆ, ಎಷ್ಟು ಫಾಸಿಲ್ ಫ್ಯೂಯಲ್ನ ಬರ್ನ್ ಮಾಡ್ತೀವಿ. ಅದ್ರದ್ದು ಒಂದು ಸ್ವಲ್ಪ ಈಗ ನಾವೇ ನಾನು ನೋಡಿದ್ದೀನಿ ಹೆಂಗಂದ್ರೆ, ಹಂಗೆ ಏನೋ ಎಲೆಕ್ಟ್ರಿಸಿಟಿ ಯೂಸ್ ಮಾಡೋದು ಆಯ್ತಾ, ಅದರ ಸದ್ಬಳಕೆ ಇದನ್ನ ಮಾಡದೇ ಇರೋದು. ಸೊ ಎಲ್ಲ ಒಂದು ದೃಷ್ಟಿಯಿಂದ ಕೂಡ ನಮ್ಮ ಯುವಕರಿಗೆ ಇದು ಅರ್ಥ ಆಗಬೇಕು. ಯಾಕೆ ಅಂದ್ರೆ, ನಾವು ಏನು ಪರಿಸರ ನಮಗೆ ಕೊಟ್ಟಿದೆ ಅದು ಅವ್ರ ನೆಕ್ಸ್ಟ್ ಮುಂದಿನ ಪೀಳಿಗೆ ಬರಬೇಕು ಅಂತಕ್ಕಂಥದ್ದು. ನಮ್ಮ ಅರಣ್ಯಶಾಸ್ತ್ರದಲ್ಲಿ ಮುಖ್ಯವಾಗಿ ನಾವು ಹೇಳ್ತಕ್ಕಂಥದ್ದು, ಇಟ್ ಈಸ್ ಅ ಸಸ್ಟೈನಬಲ್ ಯುಟಿಲೈಸೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಅದನ್ನ ನಾವು ಏನು ಸಂಪನ್ಮೂಲಗಳಿವೆ ಅದನ್ನ ಸದ್ಬಳಕೆ ಮಾಡಬೇಕು, ದುರುಪಯೋಗ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಯುವ ಪೀಳಿಗೆ ತಿಳ್ಕೋಬೇಕು. ಯಾಕೆ ಅಂದ್ರೆ, it is actually what we are enjoying the resources now, our future generation should also enjoy. Okay sir. ಅದು ಪಾಸ್ಟೆರಿಟಿಗೂ ಇರಬೇಕು. ಅದು ನಮ್ಮ ಯುವ ಪೀಳಿಗೆ ತಿಳ್ಕೋಬೇಕು. ನಮಗೆ ಈಗ ಏನಂತಂದ್ರೆ, ಇವತ್ತು ಏನಿದೆ ಅಷ್ಟು ಎಂಜಾಯ್ ಮಾಡ, ನಾಳೆ ಬಗ್ಗೆ ಯೋಚನೆ ಇಲ್ಲ. ಆ ಮನೋಭಾವನೆಯನ್ನು ನಮ್ಮ ಯುವ ಪೀಳಿಗೆ ಏನು ಬದಲಾವಣೆ ಮಾಡ್ಕೋಬೇಕು. ನೆಕ್ಸ್ಟ್ ಸರ್, ನಿಮ್ಮ ಪ್ರೇರಣೆ ಏನು ಅಂತ ಸರ್?
ನನಗೆ ಆ್ಯಕ್ಚುಲಿ ಪ್ರೇರಣೆ ನನ್ನ ಜೀವನದಲ್ಲಿ ಒಂದು ನಮ್ಮ ತಾತ, ನನ್ನ ಗ್ರ್ಯಾಂಡ್ ಫಾದರು, ಎರಡನೇದ್ದು ನನ್ನ ಕೆಲವು ಗುರುಗಳು. ಓಕೆ ಸರ್. ಅವರು ನನಗೆ ಜೀವನದಲ್ಲಿ ಪ್ರೇರಣೆ. ಅವ್ರನ್ನ ಆ ಒಂದು ಪ್ರೇರಣೆ ಇಟ್ಕೊಂಡೇ ನಾನು ಏನಾದರೂ ನಾನು ಒಬ್ಬ ಒಂದು ಏನು ಮೀಡಿಯಂ ಇದು ಫ್ಯಾಮಿಲಿಯಿಂದ ಬಂದಂಥವನು, ಬಡ ಫ್ಯಾಮಿಲಿಯಿಂದ ಬಂದಂಥವನು, ಇಷ್ಟರ ಮಟ್ಟಿಗೆ ನಾನು ಈಗ ಈ ಒಂದು ಮಟ್ಟಕ್ಕೆ ನಾನು ಬರ್ಬೇಕಂತಂದರೆ ಅವರಿಂದ ಸಾಕಷ್ಟು ತಿಳ್ಕೊಂಡಿದ್ದೇನೆ, ಆಮೇಲೆ ಪ್ರೇರೇಪಿತಗೊಂಡಿದ್ದೀನಿ. ನೆಕ್ಸ್ಟ್ ಸರ್, ನಿಮ್ಮ ಭವಿಷ್ಯದ ಗುರಿ ಏನು ಅಂತ? ನನ್ನ ಆ್ಯಕ್ಚುಲಿ ಭವಿಷ್ಯದ ಗುರಿ ಏನು ಅಂತಂದರೆ, ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಮೊದಲು ಏನು ಫ್ಯಾಮಿಲಿ, ಆಮೇಲೆ ಸಮಾಜ, ಆಮೇಲೆ ರಾಜ್ಯ, ರಾಷ್ಟ್ರ ಅಂತ ನನ್ನ ಕೈಲಾದ ಮಟ್ಟಿಗೆ ಆದಷ್ಟು ಸಹಾಯ ಮಾಡಬೇಕು ಅಂತಕ್ಕಂಥದ್ದು ನನ್ನ ಇದು. ಆ ಥರದ ತೀರಾ ಉನ್ನತ ಮಟ್ಟದ ಗುರಿನೂ ಏನು ಇಟ್ಕೊಂಡಿಲ್ಲ. ನಾನು ಏನು ತಲುಪಿದ್ದೇನೆ, ನಾನು ಆ ಬಾಲ್ಯದಲ್ಲಿ ಕಂಡಂಥ ಗುರಿಯನ್ನು ನಾನು ಮುಟ್ಟಿದ್ದೀನಿ ಅಂತಕ್ಕಂಥದ್ದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನೆಕ್ಸ್ಟ್ ಸರ್, ನಿಮ್ಮ ಬಿಡುವಿನ ವೇಳೆಯಲ್ಲಿ ಏನು ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ? ನನಗೆ ಬಿಡುವಿನ ವೇಳೆಯಲ್ಲಿ ಆ್ಯಕ್ಚುಲಿ ಒಂದು ಆಟ, ಶಟ್ಲ್ ಆಡೋದು, ಇಂಡೋರ್ ಹಾಲ್ಗೆ ಹೋಗಿ, ಮತ್ತೆ ಕ್ರಿಕೆಟ್ ಆಡೋದು, ಮತ್ತೆ ಅದ್ರ ಜೊತೆಗೇನೆ ನಾನು ಏನು ಸ್ವಲ್ಪ ಓದೋದನ್ನು ಕೆಲವು ಹವ್ಯಾಸವನ್ನು ಇಟ್ಕೊಂಡಿದ್ದೀನಿ. ನನ್ನ ಆ್ಯಕ್ಚುಲಿ ಒಂದು ಬಹಳ ಇಷ್ಟವಾದಂಥ ಒಂದು ಆ ಪ್ರಶ್ನೆ ಬರ್ತಿದ್ದೀನಿ ಸರ್. ನಿಮ್ಮ ನೆಚ್ಚಿನ ಪುಸ್ತಕ ಯಾವುದು ಅಂತ, ಮತ್ತೆ ವ್ಯಕ್ತಿ ಯಾರು ಅಂತ? ಹೌದು, ನನಗೆ ನೆಚ್ಚಿನ ವ್ಯಕ್ತಿ, ನೀವು ಶತಮಾನಗಳ ಹಿಂದಿಗೆ ತಗೊಂಡ್ರೆ ಬಸವಣ್ಣವರು ಬರ್ತಾರೆ, ಈಗ ರೀಸೆಂಟ್ ಆಗಿ ತಗೊಂಡ್ರೆ ಸ್ವಾಮಿ ವಿವೇಕಾನಂದ ಅವರು ಬರ್ತಾರೆ. ಓಕೆ. ಮತ್ತೆ ಒಬ್ಬ ವಿಜ್ಞಾನಿಯಾಗಿ, ಒಬ್ಬ ಇದು ಆಗಿ, ಒಬ್ಬ ರಾಷ್ಟ್ರಪತಿಯಾಗಿ ಒಂದು ಸರಳ ಮತ್ತು ಸಜ್ಜನಿಕೆ ಜೀವನವನ್ನು ನಡೆಸಿದಂಥ ಡಾಕ್ಟರ್ APJ ಕಲಾಂ ಅವರು ನನಗೆ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು ಅಂತ ಅನಿಸ್ತದೆ. ಪುಸ್ತಕ ಅವ್ರು ಡಾಕ್ಟರ್ APJ ಕಲಾಂ ಅವರೇ ಬರೆದಂಥ ಒಂದು ಪುಸ್ತಕ, ವಿಂಗ್ಸ್ ಆಫ್ ಫೈರ್. ಓಕೆ ಸರ್. ಅದು ಅವರ ಪೂರ್ಣ ಒಂದು ಜೀವನದ ಹಾದಿಯನ್ನ ಅವರು ಹೇಳ್ಕೊಂಡು ಬಂದಿದ್ದಾರೆ. ಯಾವ ರೀತಿ ಏರಿಳಿತ, ಯಾವ ರೀತಿ ಏರು, ಯಾವ ರೀತಿ ಇಳಿತ, ಅಷ್ಟೆಲ್ಲ ಕಂಡು ನಾನು ಈ ಒಂದು ಮಟ್ಟಕ್ಕೆ ಬಂದಿದ್ದೀನಿ ಅಂತ. ವಿಂಗ್ಸ್ ಆಫ್ ಫೈರ್ ಇಸ್ ಮೈ ಫೇವ್ರೆಟ್ ಬುಕ್. ಅದು ಬಿಟ್ಟರೆ ಇನ್ನೊಂದು ಯಾವುದು ಅಂದರೆ, ನಾನು PhD ಯಲ್ಲಿ ಇದ್ದಾಗ ಓದಿದಂಥ ಬುಕ್ ಅಮಾಂಗ್ ದ ಹಿಮಾಲಯನ್ ಮಾಸ್ಟರ್ಸ್ ಬೈ ಸ್ವಾಮಿ ರಾಮ ಅಂತಕ್ಕಂಥದ್ದು. ದಟ್ ಇಸ್ ಅನದರ್ ಏನೋ ಬುಕ್. ನಿಮ್ಮ ಹವ್ಯಾಸ ಮತ್ತು ಆಸಕ್ತಿ ಬಗ್ಗೆ ಏನು ಹೇಳ್ತೀರಿ ಸರ್? ಆ್ಯಕ್ಚುಲಿ ನನಗೆ ಆಸಕ್ತಿ ಏನು ಅಂತಂದರೆ, ಈಗ ಅಂದರೆ ಅರಣ್ಯ, ಒಂದೊಂದು ಸರಿ ನಾನು ಹಿಂಗೆ ಯೋಚನೆ ಮಾಡ್ತಿರ್ತೀನಿ ಅಂದರೆ, ಇಲ್ಲಿವರೆಗೂ ಯಾರೂ ಈ ಅರಣ್ಯಶಾಸ್ತ್ರಜ್ಞ ಅಥವಾ ಅಗ್ರಿಕಲ್ಚರ್ ಫೀಲ್ಡಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದಿಲ್ಲ. ಸೊ ಆ ಮಟ್ಟದ ಒಂದು ಸಂಶೋಧನೆಯನ್ನು ಮಾಡಬೇಕು ಅವಕಾಶ ಸಿಕ್ಕಾಗ ಅಂತಕ್ಕಂಥದ್ದು ಒಂದು ನನ್ನ ಒಂದು ಇದು. ಹವ್ಯಾಸಗಳಲ್ಲಿ ಅದೇ ನಾನು ಅವಾಗಲೇ ಹೇಳಿದೆ, ಇನ್ಫ್ಯಾಕ್ಟ್ ನನಗೆ ಟ್ರಾವೆಲಿಂಗು, ಡ್ರೈವಿಂಗು, ಆಯಿತಾ, ಅದಂದರೆ ಇಷ್ಟ. ಮತ್ತು ಈಗ ಆ್ಯಕ್ಚುಲಿ ಫಾರೆಸ್ಟ್ ಏರಿಯಾಸಲ್ಲಿ ಓಡಾಡೋದು, ಇದನ್ನು ಮಾಡೋದು ಅಂದರೆ ನನಗೆ ಭಾಳ ಇಷ್ಟ. ಸರ್, ನಿಮ್ಮ ಯಶಸ್ಸಿನ ರಹಸ್ಯ ಏನು ಅಂತ? ಸರಳವಾಗಿ ಹೇಳ್ಬೇಕಂದ್ರೆ ನನ್ನ ಯಶಸ್ಸಿನ ರಹಸ್ಯ ಒಂದು ಹಾರ್ಡ್ ವರ್ಕು, ಮತ್ತು ಕೆಲವು ಶಿಸ್ತುಬದ್ಧ ಒಂದು ಸ್ವಲ್ಪ ಇದನ್ನ ಇಟ್ಕೊಂಡ್ರೆ ನೀವು ನಿಜವಾಗ್ಲೂ ಇದನ್ನ ಮಾಡಲಿಕ್ಕೆ ಸಾಧ್ಯ. ಮತ್ತು ಕಮಿಟ್ಮೆಂಟ್ ಇರಬೇಕು. ಕಮಿಟೆಡ್, ನೀನು ಏನೇ ಮಾಡು, ಊಟನೇ ಮಾಡು, ಒಂದು ಮನಸ್ಪೂರ್ಣವಾಗಿ ಊಟ ಮಾಡಬೇಕು. ನೀನು ಒಂದು ಪಾಠನೇ ಮಾಡು, ಮನಸ್ಪೂರ್ವಕವಾಗಿ ನೀನು ಅದರಲ್ಲಿ ಇನ್ವಾಲ್ವ್ ಆಗಿ. ಈಸ್ ಹಾರ್ಡ್ ವರ್ಕ್, ಇನ್ವಾಲ್ವ್ಮೆಂಟ್ ಆ್ಯಂಡ್ ಡಿಸಿಪ್ಲಿನ್. ಇವೇ ನನಗೆ ಜೀವನದ ರಹಸ್ಯಗಳು, ಈ ಒಂದು ಯಶಸ್ಸು ಕಾಣಲಿಕ್ಕೆ. ಸರ್, ಈಗ ಇಷ್ಟೆಲ್ಲ ನಿಮ್ಮನ್ನು ಸಂದರ್ಶನ ಮಾಡಿದೆ, ಒಂದಷ್ಟು ನಿಮ್ಮ ಜೀವನದ ಹಾದಿಗಳನ್ನು ನೀವು ಇಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು ಅಂತ, ಪ್ರೇರಣೆಯಾಗಿ? ನನ್ನ ಈಗ ವಿದ್ಯಾರ್ಥಿಗಳಿಗೆ ಏನು ಮುಖ್ಯವಾದಂಥ ಸಂದೇಶ ಅಂದರೆ, ಅವರು ಯಾವುದೇ ಸ್ತರದಲ್ಲಿ ಇರ್ಬೋದು, ಒಂದು ಲೈಫಲ್ಲಿ ಡಿಸಿಪ್ಲಿನ್ ಅಂತಕ್ಕಂಥದ್ದು ಕಲ್ಕೋಬೇಕು. ಹಾಗೆಯೇ ಒಂದು ಗುರಿಯನ್ನು ಇಟ್ಕೋಬೇಕು. ಆ ಗುರಿಗೆ ತಕ್ಕನಾಗಿ ಕಮಿಟೆಡ್ ಆಗಿ ವರ್ಕ್ ಮಾಡಬೇಕು. ಯಾವಾಗಲೂ ಗುರಿ ಹೇಗಿರ್ಬೇಕು ಅಂದರೆ, ನೀವು ಏನೋ ಚಂದ್ರನತ್ತ ಗುರಿ ಅಷ್ಟು ಆ ಮಟ್ಟಿಗೆ ಗುರಿ ಇರಬಾರ್ದು. ಚಂದ್ರನ ಮೇಲೆ ತಾರೆಗಳಿವೆ, ಆ ತಾರೆಯ ಮಟ್ಟಕ್ಕೆ ಗುರಿಯನ್ನು ಇಟ್ಟರೆ ಅಟ್ಲೀಸ್ಟ್ ನಾನು ಚಂದ್ರನ
ಮಟ್ಟಕ್ಕಾದರೂ ಚಂದ್ರನ ಲೆವೆಲ್ಗೆ ಹೋಗ್ತೀನಿ ಅಂತಕ್ಕಂಥದ್ದು ಏನು ವಿದ್ಯಾರ್ಥಿಗಳು ತಿಳ್ಕೋಬೇಕು. ಕೊನೆಯದಾಗಿ ಅಂದ್ರೆ ಈ ಮೊಬೈಲ್ ಗೀಳು ಅಂತಕ್ಕಂಥದ್ದು ಏನಿದೆ, ಸಾಮಾಜಿಕ ಜಾಲತಾಣ, ಫೇಸ್ಬುಕ್, ಇನ್ಸ್ಟಾಗ್ರಾಮು, ರೀಲ್ಸ್, ಅದ್ರ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿಯನ್ನ ಕಡಿಮೆ ಮಾಡಿ ಓದೋದ್ರ ಕಡೆಗೆ ಮತ್ತೆ ಏನು ದೈಹಿಕ ಒಂದು ಇದ್ರ ಕಡೆಗೆ ಗಮನವನ್ನು ಹರಿಸ್ಬೇಕು ಅಂತಕ್ಕಂಥದ್ದು ನನ್ನ ಸಂದೇಶ. ಸರ್, ಇದುವರೆಗೆ ನಮ್ಮ ಸಂದರ್ಶನದಲ್ಲಿ ಭಾಗವಹಿಸಿದ್ರಿ, ಕೆಲವೊಂದಷ್ಟು ಇನ್ಫಾರ್ಮೇಶನ್ ಕೊಟ್ರಿ, ಆಮೇಲೆ ಇಷ್ಟ ತನಕ ತಾಳ್ಮೆಯಿಂದ ಉತ್ತರವನ್ನು ಕೊಟ್ಟು ಒಂದಷ್ಟು ನಮಗೂ ಕೂಡ ಈ ಸಂದರ್ಶನಕ್ಕೆ ಸಹಕಾರ ಮಾಡಿದ್ರಿ. ಕೊನೆಯದಾಗಿ ನಾನು ಕೇಳ್ತಿರುವಂಥದ್ದು, ಈ ಮೋಟಿವೇಶನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮನ್ನು ಸಂದರ್ಶನ ಮಾಡಿದ್ದೀನಿ. ಈ ಚಾನಲ್ ಬಗ್ಗೆ ಮತ್ತು ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಸರ್? ನಿಜವಾಗ್ಲೂ ನನಗೆ ಬಹಳ ಖುಷಿ ಆಗುತ್ತೆ. ನೀವು ಸುಮಾರು ತಿಂಗಳ ಹಿಂದೆ ಈ ಮೋಟಿವೇಶನ್ ಇನ್ ಕನ್ನಡ ಚಾನಲ್ ಬಗ್ಗೆ ನನಗೆ ಹೇಳಿದ್ರಿ. ಸೊ ಅವಾಗ ಹಿಂಗೇನೆ ಏನೋ ಕೆಲವಷ್ಟು ಮಾಡ್ತಾರೆ ಅಂತಂದು ಅನ್ಕೊಂಡಿದ್ದೆ. ಬಟ್ ಆಮೇಲೆ ಅದಾದ ನಂತರ ನಾನು ನೋಡ್ಲಿಕ್ಕೆ ಆರಂಭ ಆದ ನಂತರ ನೀವು ಹಲವಾರು ವಿಷಯಗಳ ಬಗ್ಗೆ, ಹಲವಾರು ವ್ಯಕ್ತಿಗಳ ಸಂದರ್ಶನವನ್ನ ನೀವು ಮಾಡಿದಿರಿ. ಒಂದೊಂದು ಎಲ್ಲ ಬೇರೆ ಬೇರೆ ವಿಷಯಗಳನ್ನ ನೀವು ಕವರ್ ಮಾಡ್ಕೊಂಡು ಮಾಡ್ತಾ ಇದ್ದೀರಿ. ಇದರಿಂದ ವಿದ್ಯಾರ್ಥಿಗಳಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಕೆಲವು ಈಗ ಪರಿಸರಕ್ಕೆ ಸಂಬಂಧಪಟ್ಟಂತಹದ್ದು, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹದ್ದು ಅಂತ ಎಲ್ಲ ಕಾರ್ಯಕ್ರಮಗಳು ನೀವು ಮಾಡ್ತಾ ಇದ್ದೀರಿ. ಇದರಿಂದ ನಿಜವಾಗ್ಲೂ ಸಮಾಜಕ್ಕೆ ಒಂದು ಒಳ್ಳೆಯ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ, ಒಳ್ಳೆ ವಿಷಯಗಳನ್ನ ನೀವು ತಲುಪಿಸ್ತಾ ಇದ್ದೀರಿ. ಇದು ನನಗೆ ಬಹಳ ಖುಷಿ, ಮತ್ತೆ ಇದೊಂದು ನೀವು ಮಾಡ್ತಕ್ಕಂಥದ್ದು ಕೆಲಸ ಶ್ಲಾಘನೀಯ ಅಂತ ಅನಿಸ್ತಾ ಇದೆ. ಹಾಗೇನೆ ಈಗ ತಮ್ಮ ಬಗ್ಗೆ ಹೇಳೋದಾದ್ರೆ, ನೀವು ಈ ರೀತಿಯಾಗಿ ಒಂದು ಚಾನಲ್ ಅನ್ನ ನೀವು ಇದನ್ನ ಮಾಡಿಕೊಂಡು ಹವ್ಯಾಸಿಯಾಗಿ ಈ ಒಂದು ಈ ಏನೋ ಸಂದರ್ಶನಗಳನ್ನ ಮತ್ತೆ ಡಾಕ್ಯುಮೆಂಟ್ರೀಸ್ ಅನ್ನ, ಈ ವಿಡಿಯೋಸ್ ಅನ್ನ ನೀವು ಏನ್ ಮಾಡ್ತಾ ಇದ್ದೀರಿ, ಇದು ನಿಜವಾಗ್ಲೂ ಉತ್ತಮವಾದಂತ ಒಂದು ಕೆಲಸ. ಹೀಗೆ ಇದನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ರಿ. ಮತ್ತೆ ಬೇರೆ ಬೇರೆ ವಿಷಯಗಳ ಬಗ್ಗೆ, ಬೇರೆ ಬೇರೆ ಏನು ಎಕ್ಸ್ಪರ್ಟ್ಸ್ ಬಗ್ಗೆ, ಅಚೀವರ್ಸ್ ಜೊತೆಗೆ ನೀವು ಮಾಡಿ, ಇದರಿಂದ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ವೀಕ್ಷಕರಿಗೆ ಸರ್, ಈ ಚಾನಲ್ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಸರ್. ಖಂಡಿತವಾಗಿಯೂ ಎಲ್ಲ ವೀಕ್ಷಕರಿಗೆ ನಾನು ಹೇಳ್ಕೊಳ್ಳೋದೇನೆಂದರೆ, ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಸೊ ಕಮೆಂಟ್ ಮಾಡಿ. ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಇದು ತಲುಪಲಿ ಅಂತಕ್ಕಂಥದ್ದು ನನ್ನ ಕೊನೆಯ ಸಂದೇಶ. ಸರ್, ಸಾರ್ಥಕ ಬದುಕು ಎಂಬ ಒಂದು ಪುಸ್ತಕವನ್ನು ನಿಮಗೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಸರ್. ತುಂಬ ತುಂಬ ಧನ್ಯವಾದಗಳು ತಮಗೆ. ಇನ್ನೊಂದನೇದಾಗಿ ಇಷ್ಟೆಲ್ಲ ನಿಮ್ಮ ಹರ್ಡಲ್ಸ್ ಬಗ್ಗೆ ನಾನು ಕೇಳಿದಾಗ ಏನು ಅನಿಸ್ತಿದೆ ಅಂತಂದರೆ, ನೀನು ಎತ್ತರದಲ್ಲಿ ಇದ್ದಾಗ ಬೀಗಬೇಡ, ನೀನು ಎತ್ತರದಲ್ಲಿ ಇದ್ದಾಗ ಬೀಗಬೇಡ, ನಕ್ಷತ್ರಗಳು ಉರುಳಿರುವುದನ್ನು ನಾನು ಕಂಡಿದ್ದೇನೆ ಅಂತ. ನಿನ್ನಲ್ಲಿ ಆಳವಾದ ಪಾಂಡಿತ್ಯ ಇದೆ ಅಂದ್ಬಿಟ್ಟು ಗರ್ವಿಸಬೇಡ, ಹೊತ್ತುವ ಸಮುದ್ರವನ್ನು ಕಂಡಿದ್ದೇನೆ. ನಿನ್ನಲ್ಲಿ ಸೌಂದರ್ಯವಿದೆ ಎಂದುಬಿಟ್ಟು ಬೀಗಬೇಡ, ಮೋನಾಲಿಸಾ ಮಣ್ಣಾಗಿರೋದನ್ನು ಕಂಡಿದ್ದೇನೆ. ಎಲ್ಲವನ್ನೂ ಗೆದ್ದೆ ಎಂದ ಅಲೆಕ್ಸಾಂಡರ್ನನ್ನು ನೋಡಬೇಡ, ಕಡೆಗೆ ಅವನು ಏನನ್ನು ಒತ್ತುಕೊಂಡು ಹೋಗಿಲ್ಲ ಎಂದು ಕೂಡ ನಾನು ಕಂಡಿದ್ದೇನೆ. ಹಾಗಾಗಿ ಈ ಜೀವನದಲ್ಲಿ ಹುಟ್ಟು ಮತ್ತು ಸಾವು, ಇದರ ಮಧ್ಯದಲ್ಲಿ ನಮ್ಮ ಜೀವನ ಇರುತ್ತೆ. ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಮತ್ತು ಈ ಸೊಸೈಟಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಒಳ್ಳೆಯದನ್ನು ಬಯಸಬೇಕು, ಒಳ್ಳೇದು ಆಗಬೇಕು ಅಂತ ಹೇಳ್ತಾ ನಿಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವಂದನೆಗಳು ಸರ್. ನಮಗೂ ಕೂಡ ಈ ಒಂದು ನನಗೆ ಅವಕಾಶವನ್ನು ಕೊಟ್ಟು ಸುದೀರ್ಘವಾದಂಥ ಹಲವಾರು ವಿಷಯಗಳ ಬಗ್ಗೆ ಬಾಲ್ಯದಿಂದ ಹಿಡಿದು ಕೊನೆಗೆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಇದ್ರವರೆಗೂ ನೀವು ಇಷ್ಟೊಂದು ನನಗೆ ಸುದೀರ್ಘವಾದ ಸಂದರ್ಶನವನ್ನು ಮಾಡಿದ್ದೀರಿ. ಇದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ತಮ್ಮ ಮೋಟಿವೇಶನ್ ಇನ್ ಕನ್ನಡ ಚಾನಲ್ಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.